ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಶಿವಸ್ಥಾನ ಶಿರಗುರ ಗ್ರಾಮದಲ್ಲಿ ಮಧ್ಯವಾದಿ ದೇವ 1008 ಮೂಲ ನಾಯಕ ಆದಿನಾಥ ತೀರ್ಥಂಕರ ಮಾನಸ್ತಂಭೋಪರಿ ಚತುರ್ಮುಖ ಜಿನಬಿಂಬ ತಥಾ ಸಿಂಹಾಸನೋಪರಿ ಶ್ರೀ 1008 ಶಾಂತಿನಾಥ ತೀರ್ಥಂಕರ ಜಿನಬಿಂಬಗಳ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಪರಮ ಪೂಜ್ಯ ಶ್ರೀ 108 ಡಾಕ್ಟರ್ ಬಾಲಾಚಾರ್ಯ ಜಿನಧರ್ಮ ವಿಭೂಷಣ ಸಿದ್ಧಸೇನಾ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದೆ. ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದಲ್ಲಿ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ರಾಜಾಭಿಷೇಕ, ಬಾಲಕರ ಮುಂಜಿ ಬಂಧನ, ದೀಕ್ಷಾ ಕಲ್ಯಾಣ, ಕೇವಲ ಜ್ಞಾನ ಕಲ್ಯಾಣ, ಸಮವಸರಣ ಪೂಜೆ, ವಿಹಾರ ರಥೋತ್ಸವ, ನಿರ್ವಾಣ ಕಲ್ಯಾಣ, ದಿನನಿತ್ಯ ಪರಮ ಪೂಜ್ಯರಿಂದ ಹಾಗೂ ಮಾತೆಯರಿಂದ ಮಂಗಲ ಪ್ರವಚನ, ಸುವರ್ಣ ಪಂಚ ಕುಂಭ ಮೆರವಣಿಗೆ, ವೇಷಧಾರಿಗಳ ಕುಣಿತ, ವಾದ್ಯ ಹಾಗೂ ಸಂಗೀತ ಹಾಗೂ ಆನೆ ಕುದುರೆಗಳೊಂದಿಗೆ ಭವ್ಯ ಮೆರವಣಿಗೆ ಹಾಗೂ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದಿದ್ದಾವೆ. 5 ದಿನದ ಪಂಚ ಕಲ್ಯಾಣ ಮಹೋತ್ಸವ ಜೈನ ಕಮಿಟಿ ಆಹಾರ ವ್ಯವಸ್ಥೆ ಮತ್ತು ಇನ್ನಿತರ ಯಾವುದೇ ಕುಂದುಕೊರತೆ ಆಗದಂತೆ ನೋಡಿಕೊಂಡಿದ್ದಾರೆ. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕರು, ಎನ್ಆರ್ ಪುರ, ಪರಮ ಪೂಜ್ಯ ಸ್ವಸ್ತಿ ಶ್ರೀ ಜಗದ್ಗುರು ಜಗತ್ಪೂಜ್ಯ ಭಟ್ಟಾರಕ ರತ್ನ ಜೀನಸೇನ ಭಟ್ಟಾರಕರು, ನಾಂದನಿ ಮಠ ಹಾಗೂ ಅಣೆಕೆ ಪೂಜ್ಯರು, ಪೂಜ್ಯ ಮಾತೆಯರು, ಪಂಡಿತರು, ಕುಡಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಮಹೇಂದ್ರ ಕೆ ತಮ್ಮಣ್ಣವರ, ಮಾಜಿ ಶಾಸಕರು ಆದ ಪಿ ರಾಜು, ಶ್ರೀ ರಮೇಶ್ ಕತ್ತಿ, ಕಾಗವಾಡ ಮತಕ್ಷೇತ್ರದ ಮಾಜಿ ಶಾಸಕರು ಆದ ಮೋಹನ್ ಶಾ, ಇನ್ನೂ ಅನೇಕ ರಾಜಕೀಯ ಗಣ್ಯಮಾನ್ಯರು ಹಾಗೂ ಎಲ್ಲ ಕಡೆಯಿಂದ ಬಂದಂತಹ ಶ್ರಾವಕ ಶ್ರಾವಕಿಯರು ಪಂಚಕಲ್ಯಾಣ ಮಹಾಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ವಿಶೇಷವಾಗಿ ವ್ಯಸನದಿಂದ ದೂರ ಇರಬೇಕು. ವ್ಯಸನದಿಂದ ನೀವು ದೂರ ಇದ್ರೆ ನಮ್ಮ ಸಮಾಜ, ವ್ಯಸನದಿಂದ ದೂರ ಇದ್ರೆ ಅವ್ವ ಅಪ್ಪ, ವ್ಯಸನದಿಂದ ದೂರ ಇದ್ರೆ ನಿಮ್ಗೆ ಹೆಣ್ಣು, ಮತ್ತೆ ನಾಳೆ ನೀವು ಹಡೆದಂತ ಮಗಳನ್ನು ಸಹಿತ ವ್ಯಸನದಿಂದ ನೀವು ದೂರ ಇದ್ರೆ ಈ ಒಂದು ದಿವಸ ನಿಮ್ಮ ಮಗಳನ್ನ ಮಾಡ್ಕೊಳ್ಳುವಂತ ವ್ಯವಸ್ಥೆ ಸಮಾಜದಲ್ಲಿ ಬೆಳೆದು ಬರ್ತದೆ. ಅದಕ್ಕೆ ದಯಮಾಡಿ ಆ ದುಶ್ಚಟಗಳಿಂದ ದೂರ ಬಂದು ಒಳ್ಳೆಯವರಾಗಿ ಸಮಾಜಮುಖಿಯಾಗಿ ಎಲ್ಲರೂ ಕೂಡಿ, ಗಂಡು ಹೆಣ್ಣು ಕೂಡಿ ಸಮಾಜದಲ್ಲಿರ್ತಕ್ಕಂಥ ಲಿಂಗ ಅನುಪಾತವನ್ನು ಸರಿದೂಗಿಸುವ ಜೊತೆಗೆ ಈ ಸಮಾಜವನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಿಮ್ಮೆಲ್ಲ ಜವಾಬ್ದಾರಿ ಆಗಿದೆ. ಕೇವಲ ಮಹಾರಾಜರು ಮಹಾಮಹತೆಯರ ಜವಾಬ್ದಾರಿ ಅಲ್ಲ, ನಿಮ್ಮೆಲ್ಲ ಜವಾಬ್ದಾರಿನೂ ಸಹಿತ ಈ ಸಮಾಜವನ್ನು ಉಳಿಸಿ ಬೆಳೆಸೋದು ನಮ್ಮ ಕೆಲಸ ಅಂತ ಈ ಸಂದರ್ಭದಲ್ಲಿ ತಿಳ್ಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ರೆ ಬಹಳ ಸಂತೋಷ ಆಯಿತು. ವಿಶೇಷವಾಗಿ ಹೆಣ್ಣು ಹಡಿರಿ ಅನ್ನುವಂಥ ಬೈಕ್, ಹೆಣ್ಣು ಹಡಿರಿ. ಇವತ್ತು ಸಮಾಜಕ್ಕೆ ಹೆಣ್ಣು ಬೇಕು, ನಮ್ಮ ದೇಶದ ಕಣ್ಣು. ಆ ದೃಷ್ಟಿಯಲ್ಲಿ ಇವತ್ತು ಮತ್ತೊಮ್ಮೆ ಎಲ್ಲ ಶ್ರಾವಕರಿಗೆ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು 4 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟಕರಿಗೂ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ಯರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಶ್ರಾವಕರು ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ 4 ಶಬ್ದಗಳನ್ನು ಶ್ರೀಗಳ ಚರಣಕ್ಕೆ ಸಮರ್ಪಣೆ ಮಾಡ್ತಾನೆ. ಎಲ್ಲರಿಗೂ ಜೈ ಜಿನೇಂದ್ರ. ಸಪ್ಪನುಗಳು ಸುಂದರ ಸಪ್ಪನವಾದಂತ ಕಾಣ್ತಾವ. ನಿಮಗೆಂತ ಸಪ್ಪನ್ ಬೀಳ್ತಾವು? ನೀವು ಗರ್ಭಿದ್ದಾಗ ಮಣ್ಣು ತಿನ್ಬೇಕು, ಬೂದಿ ತಿನ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ನಿಂತಾಗ ಬೀಳ್ತಾವ. ಆ ಭಗವಾನರಿದ್ದಲ್ಲೇ ನೋಡ್ರಿ ಯಾವ ಪ್ರಕಾರ ಆಣೆನ್ನಂತಾದ ಬಂತು ಸ್ವಪ್ನದಲ್ಲೇ. ಅವಳನ್ನಂತ ತನ್ನ ನಿತ್ಯ ಕ್ರಿಯೆಯನ್ನಂತ ಮುಗಿಸ್ಕೊಂಡು ಕೆಲಸ ತನ್ನ ಪತಿದೇವನಲ್ಲೇ ಹೋಗಿ ಕೆಲಸ. ಈ ಆನೆನಂತ ಸಪ್ಪನದಾಗ ನಾ ಕಣ್ಣಿನಿಂದ ಆನೆ ಸಪ್ಪನ ಏನಪ್ಪ ಫಲ ಅಂತ ಹೇಳಿ ಕೆಲಸ ಕೇಳಿದಾಗ ಅವ್ರು ಹೇಳ್ತಾರಲ್ಲ, ನೀನು ಭವಿ ಜೀವನ ಈ ಸಪ್ಪನದ ಫಲವನ್ನಂತದ ಎಲ್ಲ ಹೇಳ್ತಾರಲ್ಲ ಅವ್ರ. ಆ ಪ್ರಕಾರ ಚಲೋ ಕೇಳ್ಕೊರಿ. ಜನಮಾತೆ ಅನ್ನಂತ ಗರ್ಭದಲ್ಲಿ ಇರ್ತಕ್ಕಂಥ ಬಾಲಕನಂತದ ಜನ್ಮಾದ ನಂತರ 3 ಲೋಕದಲ್ಲಿ ಧರ್ಮತೀರ್ಥ ಪ್ರವರ್ತಕ ಆಗ್ತಾನು. 4 ಕೋರಗಳಿಂದ ಕೂಡಿದಂಥ ಆನೆಯನ್ನು ನೋಡೋದ್ರಿಂದ ಮಹಾನ್ ಅಭ್ಯೋದಯ ಅನ್ನಂತ ಪ್ರಾಪ್ತ ಮಾಡ್ಕೋತಾನು. ಈ ಪ್ರಕಾರ ಆನೆ ನೋಡೋದ್ರಿಂದ ಈ ಪ್ರಕಾರ ಕಾಣಿಸೋಣಂತದ ಅವರನ್ನಂತ ರಾಜನಂತ ಹೇಳ್ತಾನು. ಸ್ವಪ್ನದಲ್ಲಿ ಎತ್ತವನ್ನು ನೋಡೋದ್ರಿಂದ ಗರ್ಭಸ್ಥ ಶಿಶು ಯಾರು ಮೋಹವೊಂದು ನಾಶ ಆಗಿದೆ, ಎಲ್ಲಿ ಮೋಹವೊಂದು ದೂರ ಆಗಿ ಕ್ಷಯಾಗಿಲ್ಲ, ಕರ್ಮ ಕ್ಷಯಾಗಿಲ್ಲ, ಅದಕ್ಕೆ ಮೋಕ್ಷ ಅಂತ. ಮೋಹವೊಂದು ದೂರ ಆಗಿದೆ, ಕರ್ಮ ಕ್ಷಯ ಆಗಿದೆ, ಅದಕ್ಕೆ ಮೋಕ್ಷ ಅಂತ. ಎಲ್ಲಿ ಮೋಹ ಇದೆಯಲ್ಲ ಅಲ್ಲಿ ಕರ್ಮ ಕ್ಷಯ ಆಗುದಿಲ್ಲ, ಎಲ್ಲಿ ಮೋಹ ಇಲ್ಲಲ್ಲ ಅಲ್ಲಿ ಕರ್ಮ ಕ್ಷಯ ಆಗ್ತತಿ. ಆ ಕರ್ಮ ಕ್ಷಯ ಆದಾಗ ಮಾತ್ರ ಮೋಕ್ಷ ಇದೆ. ಆದ್ರೆ ನನಗೂ ಕೂಡ ಮೋಕ್ಷ ಕ್ಷಯ ಆಗ್ಬೇಕಾದ್ರೆ, ಈ ಕರ್ಮ ಕ್ಷಯ ಆಗ್ಬೇಕಾದ್ರೆ, ಮೋಹ ದೂರ ಆಗ್ಬೇಕಾದ್ರೆ
ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಈ ಮೋಹದಿಂದ ದೂರ ಇರ್ಬೇಕು ಅಂತ ಹೇಳ್ತಾರೆ. ಇವತ್ತು ಸಿದ್ಧಗೌಡ ನಿನ್ನೆ ಅರ್ಯಂತ ಔಷಧಾಗಿದ್ರು, ಬೆಳಿಗ್ಗೆ ಅರ್ಯಂತ ಔಷಧಾಗಿದ್ರು, ನಿನ್ನೆ ಅರ್ಯಂತ ಔಷಧಾಗಿದ್ರು. ಆದ್ರ ಅವರು ಒಂದಲ್ಲ ಎರಡಲ್ಲ 8 ಕರ್ಮಗಳಿಂದ ರಹಿತ ಆಗ್ತಾರೆ. ನಿಕ್ಕಮ್ಮ ಅಟ್ಟಗುಣ ಕಿಂಚುವಿನ ಚರ್ಮ ದೇಯದೋಷಿತ ಲೋಹೆ ಕೆಟ್ಟಿದ ನಿಚ್ಚ ಉಪ್ಪಾರ ಹಿಂ ಸಂಯುಕ್ತ ಅಂತ ಹೇಳ್ತಾರೆ. ನಿಕ್ಕಮ್ಮ ಅಟ್ಟಗುಣ ಯಾರು 8 ಕರ್ಮದ ರೈತರಲ್ಲ, ನಿಕ್ಕಮ್ಮ ಅಟ್ಟಗುಣ 8 ಕರ್ಮದಿಂದ ರೈತದಾರು. ಜ್ಞಾನಾವಧಿ, ದರ್ಶನಾವಧಿ, ವೇದನೆ, ಮೌನಿ, ಆಯು, ನಾಮ್, ಗೋತ್ರ, ಅಂತರಾಯ್ ಈ 8 ಘಾತಿ ಮತ್ತು ಅಘಾತಿಕರನ್ನು ನಾಶ ಮಾಡಿದಾರು. ನಿಕ್ಕಮ್ಮ ಅಟ್ಟಗುಣ 8 ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಯಾರು? ಸಿದ್ಧ ಭಗವಂತರು, ಸಿದ್ಧಾಂಸ, ಆ ಶರೀರ ಸಿದ್ಧಗಣ ಆ 8 ಗುಣಗಳ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ, ಅಗುಣವತ್ವ, ಅವ್ಯಾಪಾರತ್ವ, ಸೂಕ್ಷ್ಮತ್ವ, ಅವಗಾಹತ್ವ ಇಂಥ 8 ಕರ್ಮಗಳ ನಾಶ ಮಾಡಿ ಈ 8 ಗುಣಗಳು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಭಾರತ ಮುರಗುಂಡೆ ಶಿರಗೂರ ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.